ನಾನ್ ಮಾಡ್ತಿರೋ ಆರೋಗ್ಯ ಪೌಡರ್ ಬಳಸಿ ನಾನು ಇಷ್ಟು ಸಣ್ಣ ಆಗಿದ್ದೀನಿ. ಇದಕ್ಕೆ ನಾನು 22 ಐಟಮ್ ಹಾಕ್ತೀನಿ. ತುಂಬಾ ಅಂದ್ರೆ ತುಂಬಾ ಐಟಮ್ ಹಾಕ್ತೀನಿ. ಯಾರಿಗೆ ನನ್ ಇದು ಬೇಕಾಗತ್ತೆ, ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಆರ್ಡರ್ ಕೊಡ್ಬೋದು. ನಮಸ್ಕಾರ, ನನ್ನ ಹಿತೈಷಿಗಳಿಗೆ. ನಾನ್ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ತುಂಬಾ ಜನ ಯೂಟ್ಯೂಬ್ ಬಗ್ಗೆ ಹೇಳಿ, ನೀವ್ ಹೆಂಗೆ ಇಷ್ಟು ಏಜ್ ಅಲ್ಲೂ ಒಂದು ಯೂಟ್ಯೂಬ್ ಅಲ್ಲಿ ದುಡಿತಾ ಇದ್ದೀರಾ, ನಮಗೂ ಸ್ವಲ್ಪ ಮೋಟಿವೇಶನ್ ಕೊಡಿ. ನಮ್ಗೆ ಯೂಟ್ಯೂಬ್ ಅಂತಲ್ಲ, ಬೇರೆ ವಿಷಯದಲ್ಲಿ ನಮ್ಗೆ ಏನೂ ಮಾಡಕ್ ಆಗ್ತಾ ಇಲ್ಲ, ಬರೇ ನಾವು ಏನು ತುಂಬಾ ಸೋಂಬೇರಿಗೊಳ್ತಾರ ಅಂತ ಅನಿಸ್ತೀವಿ. ದಯವಿಟ್ಟು ಹೇಳಿ, ನೀವಿಷ್ಟು 8 ಪ್ರಾಡಕ್ಟ್ ಮಾಡ್ತೀರಾ, ಯೂಟ್ಯೂಬ್ ಮಾಡ್ತೀರಾ, ಹೊರಗಡೆ ಪ್ರಮೋಷನ್ ಅಂತ ವಿಡಿಯೋ ಮಾಡಕ್ ಹೋಗ್ತೀರಾ ಅಂತ ತುಂಬಾ ಜನ. ನಾನು ಲೈವ್ಗೆ ಹೋಗ್ತಾ ಇದ್ದೀನಿ, ಲೈವ್ ಅಲ್ಲಿ ಒಂದು 34-35 ಸಾವಿರ ವ್ಯೂಸ್ ಬರ್ತಾ ಇದೆ ನನಗೆ. ಎಲ್ಲ ನಿಮ್ಮೆಲ್ಲರೂ ಪ್ರೀತಿಯಿಂದ ಅಂತ ಹೇಳ್ತೀನಿ. ನೀವು ಎಷ್ಟು ವರ್ಷ ಆಯ್ತು ಯೂಟ್ಯೂಬ್ ಮಾಡಿ, ನಿಮ್ಮ ಹೆಸರೇನು, ಪ್ರತಿಯೊಂದು ಕೇಳ್ತಾ ಇದ್ರ. ನಾನು ಹಳೆ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ ನನ್ಗೆ ಎಷ್ಟು ವರ್ಷ, ನಾನು ಹೇಗ್ ಯೂಟ್ಯೂಬ್ ಮಾಡಿದೆ, ಏನಕ್ಕೆ ಬಂದೆ ಅಂತ. ಯಾರು ಹಳೆ ವಿಡಿಯೋ ತೆಗೆದು ನೋಡಲ್ಲ, ಎಲ್ಲ ಹೊಸ ವಿಡಿಯೋನ ಕೇಳ್ತಾ ಇರ್ತಾರೆ. ಲೈವ್ ಅಲ್ಲಿ ಬರ್ತಾರೆ, ನಿಮ್ ಹೆಸರೇನು ಅಂತಾರೆ. ಅದಕ್ಕೆ ಇವಾಗ ಒಂದು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ. ನನ್ನ ಹೆಸರು ನಂದಿನಿ, ನಮ್ದು ಉಡುಪಿ, ಆದ್ರೆ ನಾನಿರೋದು ಬೆಂಗಳೂರಲ್ಲಿ. ನಾನು ಯೂಟ್ಯೂಬ್ ಶುರು ಮಾಡಿ 2.25 ವರ್ಷ ಆಯ್ತು. ಜೂನ್ 9ನೇ ತಾರೀಕು 23ನೇ ಇಸ್ವಿಲಿ ನಾನು ಯೂಟ್ಯೂಬ್ ಶುರು ಮಾಡಿದೆ. ಯೂಟ್ಯೂಬ್ ಶುರು ಮಾಡಿದಾಗ ನಾನು ನಂದಿನಿ ಕನ್ನಡ ಬ್ಲಾಗ್ಸ್ ಅಂತ ಶುರು ಮಾಡಿದೆ. ಆಮೇಲೆ ಅದು 4 ತಿಂಗಳಿಗೇನೆ ಮೊನೋಟೈಸ್ ಆಗೋಯ್ತು. ಅದಾದ್ಮೇಲೆ ಇನ್ನೊಂದು ಚಾನಲ್ ಮಾಡಿದೆ, ಜೇನುಗೂಡು ಬ್ಲಾಗ್ ಅಂತ. ಇವಾಗ ಅದಕ್ಕೆ ಬೆಣ್ಣೆ ಕೃಷ್ಣ ಚಾನಲ್ ಅಂತ ಹೇಳಿ ಚಾನಲ್ ಹೆಸರು ಚೇಂಜ್ ಮಾಡಿದೀನಿ. ನನಗೆ ವಿಡಿಯೋಗಳು ಹಾಕಕ್ಕೆ ಅದು 2 ಚಾನಲ್ ಇಂದ ದುಡ್ಡು ಬರ್ತಾ ಇದೆ, ನಿಧಾನವಾಗಿ ಬರ್ತಿದೆ, ತಿಂಗಳು ಬರ್ತಾ ಇಲ್ಲ. ಇದ್ರಲ್ಲಿ ಮಾತ್ರ ಬೆಣ್ಣೆ ಕೃಷ್ಣ ವ್ಲಾಗ್ ಅಲ್ಲಿ ನನಗೆ ಸತತವಾಗಿ 1 ತಿಂಗಳು ಮಿಸ್ ಆಗಿಲ್ಲ, ನಿಮ್ಮೆಲ್ಲರೂ ಪ್ರೀತಿಯಿಂದ. ಇದು ಬರ್ಬೇಕಾದ್ರೆ ಮತ್ತೆ ರೂಲ್ಸ್ ಹೇಳು ಅಂತ ಹೇಳ್ತಾ ಇದ್ರ. ಖಂಡಿತ ನಾನು ರೂಲ್ಸ್ ಹೇಳ್ತೀನಿ. ಇವಾಗ ನಮ್ಗೆ 1000 ಸಬ್ಸ್ಕ್ರೈಬರ್ ಒಂದು ಯೂಟ್ಯೂಬ್ ಮಾಡಿದ್ದೀರಾ ಅಂದ್ರೆ, ನಾನು ಇವಾಗ ಹಂತ ಹಂತವಾಗಿ ಹೇಗೆ ಯೂಟ್ಯೂಬ್ ಅಲ್ಲಿ ಗ್ರೋ ಆಗೋದು, ನಾನು ಹೇಗೆ ಗ್ರೋ ಆದೆ, ಐಡಿ ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಹೇಳ್ಕೊಡ್ತೀನಿ. ತುಂಬಾ ಜನ ಕೇಳ್ತಾ ಇದ್ದೀರಾ, ನಮ್ಗೆ ಗೊತ್ತಾಗ್ತಾ ಇಲ್ಲ ಹೇಳ್ಕೊಡಿ ಅಂತ. ನಮ್ಮ ಮನೆ ಹತ್ರನೇ ಆಗಿರ್ಬೋದು, ನನ್ನ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ನನಗೆ ಗೊತ್ತಿರೋರೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ. ಮನೆಗೆ ಬರ್ತೀವಿ, ನಮ್ಗೆ ಯೂಟ್ಯೂಬ್ ಮಾಡೋದು ಹೇಳ್ಕೊಡಿ ಅಂತಿದ್ದಾರೆ. ನನ್ಗೆ 1 ನಿಮಿಷನೂ ಪುರ್ಸೋತಿಲ್ಲ. ನಿಮ್ಗೆ ಗೊತ್ತು, 8 ಪ್ರಾಡಕ್ಟ್ ಮಾಡ್ತಾ ಇದ್ದೀನಿ. ನನ್ಗೆ 1 ಸೆಕೆಂಡ್ ಇವತ್ತಂತೂ ಸಿಕ್ಕಾಬಟ್ಟೆ ಆರ್ಡ್ರು. ನನಗೆ ಪ್ಯಾಕ್ ಮಾಡಿ ಮತ್ತೆ ವಿಡಿಯೋ ಎಡಿಟಿಂಗ್ ಮಾಡಿ ಕೈ ನೋವು ಬಂದು ಗಂಟು ತರ ಆಗೋಗ್ತಿದೆ ನನಗೆ. ಡಾಕ್ಟ್ರು ಎಕ್ಸರ್ಸೈಸ್ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಸ್ವಲ್ಪ ನನ್ನ ಆರೋಗ್ಯದ ಕಡೆನೂ ನಾನು ಗಮನ ಕೊಡ್ಬೇಕು. ಅದಕ್ಕೋಸ್ಕರ ನಾನು ಹಂತವಾಗಿ ವಿಡಿಯೋ ಮಾಡಾಕ್ತೀನಿ. ಐಡಿ ಕ್ರಿಯೇಟ್ ಮಾಡೋದು ಹೇಗೆ, ಅದಕ್ಕೆ ತಮ್ನೇಲು, ಎಡಿಟು, ಶಾರ್ಟ್ಸು ಪ್ರತಿಯೊಂದು ಹೇಳ್ತೀನಿ. ಅಂದ್ರೆ ಶಾರ್ಟ್ಸ್ಗಳು ವೈರಲ್ ಆಗ್ತಿದೆ. ಎಲ್ರು ಅಂತಾರೆ ನಿಮ್ಗೆ ಈ ಸಾಂಗ್ಗಳೆಲ್ಲ ಎಲ್ಲಿ ಸಿಗುತ್ತೆ ಅಂತಾರೆ. ನಾನು ಪ್ರತಿಯೊಂದು ಹಂತವಾಗಿ ಹೇಳ್ಕೊಡ್ತೀನಿ. ನಾನು ಹೇಳ್ಕೊಡೋದೇ ನಿಧಾನವಾಗಿ, ಕ್ಲೀನಾಗಿ ಹೇಳ್ಕೊಡೋದು, ಅರ್ಥ ಆಗೋ ತರ ಹೇಳ್ಕೊಡೋದು. ನಿಮ್ಗೆ ಯಾರಿಗೆ ಯಾವ ತರ ವಿಡಿಯೋ ಬೇಕು ಅಂತ ಹೇಳಿ ಖಂಡಿತ ನಾನು ಮಾಡ್ಕೊಡ್ತೀನಿ. ಇವಾಗ ಯೂಟ್ಯೂಬ್ ರೂಲ್ಸು ನಾನು ಕ್ಲೀನಾಗಿ ಹೇಳ್ಬಿಡ್ತೀನಿ. ಯೂಟ್ಯೂಬ್ ಶುರು ಮಾಡಿ ನೀವು ಇವತ್ತಿಂದ ವಿಡಿಯೋ ಹಾಕಿದ್ದೀರಾ, ಇಲ್ಲ ಒಂದು ಶಾರ್ಟ್ಸ್ ಹಾಕಿದ್ದೀರಾ ಅಂದ್ರೆ ಇವತ್ತಿಂದಾನೇ ಲೆಕ್ಕ. ಒಬ್ರೊಬ್ರು ಏನ್ ಮಾಡ್ತಾರೆ, ಯೂಟ್ಯೂಬ್ ಅಲ್ಲಿ ಏನೂ ನನ್ ಗ್ರೋ ಆಗ್ತಿಲ್ಲ ಬಿಟ್ಬಿಡೋಣ ಅಂತೀರಾ. ದಯವಿಟ್ಟು ಆ ತರ ಮಾಡ್ಬೇಡಿ. ಯೂಟ್ಯೂಬ್ ನ ಬಿಡಕ್ ಹೋಗ್ಬೇಡಿ. ಒಂದಲ್ಲ ಒಂದಿನ ಕೈ ಹಿಡಿಯುತ್ತೆ. ನೀವು ಯಾವ್ದೋ ಒಂದು ವಿಡಿಯೋ ವೈರಲ್ ಆಗ್ಬೋದು. ನಂದು ಒಂದೇ ತಿಂಗಳಿಗೆ ಬೆಣ್ಣೆ ಕೃಷ್ಣ ವ್ಲಾಗ್ ಈ ಚಾನಲ್ ಅಲ್ಲಿ ಒಂದೇ ತಿಂಗಳಿಗೆ ನಂದು ಮೊನೋಟೈಸ್ ಆಯ್ತು. 50 ವರ್ಷ ಹೇಗಿರ್ಬೇಕು ಅಂತ ನಂದೇ ಸ್ವತಃ ಅದು ನನ್ಗೆ ಇದ್ದಿದ್ದಂಗೆ ಹೇಳಿದೆ ನಾನು. ಆ ವಿಡಿಯೋ ವೈರಲ್ ಆಯ್ತು. ಆ ವಿಡಿಯೋಗೆ ನನಗೆ ಒಂದು 20,000 ಸಬ್ಸ್ಕ್ರೈಬರ್ ಬಂತು ನನಗೆ. ಹಾಗಾಗಿ ನಾನ್ ಹೇಳೋದು, ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ವಿಡಿಯೋ ಮಾಡಿ. ಒಂದು ಅಡಿಗೆದೆ ಆಗ್ಲಿ, ಡಿಫ್ರೆಂಟ್ ಆಗಿ ಕೊಡಿ, ಡಿಫ್ರೆಂಟ್ ಆಗಿ ಕಂಟೆಂಟ್ ಕೊಡಿ, ಡಿಫ್ರೆಂಟ್ ಆಗಿ ತಮ್ನೇಲ್ ಹಾಕಿ, ಡಿಫ್ರೆಂಟ್ ಆಗಿ ಟೈಟಲ್ ಹಾಕಿ. ನಾನು ಮುಂದಿನ ದಿನದಲ್ಲಿ ಹಂತವಾಗಿ ಹೇಳ್ಕೊಡ್ತೀನಿ. ಅದ್ರ ಕಡೆ ಒಂದ್ ಸ್ವಲ್ಪ ಗಮನ ಕೊಡ್ತೀನಿ. ಬೇರೆ ವಿಡಿಯೋನು ಹಾಕ್ತೀನಿ, ಯೂಟ್ಯೂಬ್ದು ಒಂದು ವಿಡಿಯೋ ಹಾಕಕ್ ಶುರು ಮಾಡ್ತೀನಿ ನಾನು. ಮತ್ತೆ ಯೂಟ್ಯೂಬ್ದು ರೂಲ್ಸ್ ಹೇಳ್ತೀನಿ. ಇವಾಗ ನೀವು ಇವತ್ತಿಂದ ಒಂದು ಶಾರ್ಟ್ಸ್ ಹಾಕಿದ್ದೀರಾ, ಒಂದು ವಿಡಿಯೋ ಹಾಕಿದ್ದೀರಾ ಅಂತ ಹೇಳಿದ್ರೆ ಅದು 365 ದಿವಸ, ಅಂದ್ರೆ 1 ವರ್ಷ. 365 ದಿವಸ ಟೈಮ್ ಇರುತ್ತೆ ನೀವು ಹಾಕ್ದಾಗಿಂದ. ನೀವು ಮಧ್ಯಾಹ್ನ ನಿಲ್ಲಿಸ್ಬಿಟ್ಟು ತಿರ್ಗಾ ಶುರು ಮಾಡ್ತು ಅಂದ್ರೆ ಆ ಡೇಟ್ ತಗೊಳಲ್ಲ. ನೀವ್ ಯಾವಾಗ ಫಸ್ಟ್ ಶುರು ಮಾಡಿದ್ರೆ, ಒಂದು ಶಾರ್ಟ್ಸ್ ಹಾಕಿದ್ರೆ ಒಂದು ಡೇಟ್, ಆ ಡೇಟ್ ಇಂದ 365 ದಿವಸ ಟೈಮ್ ಇರುತ್ತೆ. ಅಲ್ಲಿವರೆಗೂ ನಿಮ್ಗೆ 1,000 ಸಬ್ಸ್ಕ್ರೈಬರ್ ಮಾಡ್ಬೇಕು. ಎಲ್ಲಾ ವಿಡಿಯೋಗೂ ಸೇರಿಸಿ 4,000 ವಾಚ್ ಅವರ್ ಮಾಡ್ಬೇಕು. ಅದಾದ್ಮೇಲೆ ನಿಮ್ಗೆ ಮೊನೋಟೈಸ್ ಆನ್ ಆಗುತ್ತೆ. ನಾವೆಲ್ಲ ಅಪ್ಲೈ ಮಾಡ್ಬೇಕು. ಅದು ಅಷ್ಟು ಒಂದು ರೂಲ್ಸ್ ಇರುತ್ತೆ. ಯೂಟ್ಯೂಬ್ ಇಷ್ಟು ಮಾಡ್ಬೇಕು ಅಂತ 1 ವರ್ಷದೊಳಗಡೆ. 1 ವರ್ಷದ ಮೇಲಾದ್ರೆ ಏನ್ ಮಾಡೋದು ಅಂತ ನೀವು ಎಲ್ರದ್ದು ಪ್ರಶ್ನೆ ಇರ್ಬೋದು. ನಾನು ಹೇಳ್ತೀನಿ, ಸಬ್ಸ್ಕ್ರೈಬರ್ ನಿಮಗ್ ಲೆಸ್ ಆಗಲ್ಲ. ಏನೂ ಲೆಸ್ ಆಗಲ್ಲ. ವಾಚ್ ಅವರ್ ಏನಾಗುತ್ತೆ, ನೀವು ಆ
ಡೇಟ್ ಅಲ್ಲಿ ಏನ್ ವಿಡಿಯೋ ಹಾಕಿರ್ತೀರಾ ಅದ್ರದ್ದು ಟೈಮು ಲೆಸ್ ಆಗುತ್ತೆ. ಅದ್ರಲ್ಲಿ ಏನ್ ನಿಮ್ಗೆ ಒಂದು 50, 100, 20 ಎಷ್ಟು ವಾಚ್ ಅವರ್ ಬಂದಿರುತ್ತೆ ಅದು ಲೆಸ್ ಆಗುತ್ತೆ. ವಾಚ್ ಅವರ್ ನೋಡೋದೆಲ್ಲಿ ನಾನು ಹಂತವಾಗಿ ಹೇಳ್ಕೊಡ್ತೀನಿ. ಒಂದೇ ವಿಡಿಯೋ ಆದ್ರೆ ತುಂಬಾ ಉದ್ದ ಆಗೋಗುತ್ತೆ, ನೀವು ನೋಡಲ್ಲ, ಸ್ಕಿಪ್ ಮಾಡ್ಕೊಂಡು ಹೋಗ್ತೀರಾ, ಮತ್ತೆ ಬಂದು ನನ್ನ ಕೇಳ್ತೀರಾ ವಾಚ್ ಅವರ್ ನೋಡೋದೆಲ್ಲಿ ಅಂತ. ನಾನು ಹಂತವಾಗಿ ಹೇಳ್ಕೊಡ್ತೀನಿ. ಆಮೇಲೆ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ, ವಾಚ್ ಅವರ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಂದು ಹೇಳ್ಕೊಡ್ತೀನಿ ನಾನು. ನಾನು ಹೇಗ್ ಬೆಳೆದೆ, 2.25 ವರ್ಷ ಆಯ್ತು ಯೂಟ್ಯೂಬ್ ಚಾನಲ್ ಶುರು ಮಾಡಿ. ಇಷ್ಟರವರೆಗೂ ಒಂದು 5 ಲಕ್ಷ ದುಡಿದಿದ್ದೀನಿ ಯೂಟ್ಯೂಬ್ ಅಲ್ಲಿ. 5-5.5 ಲಕ್ಷ ದುಡಿದಿದ್ದೀನಿ. ಅದೆಲ್ಲೋ ನಿಮ್ಮೆಲ್ಲರೂ ಪ್ರೀತಿಯಿಂದ ನಾನು ಹೇಳ್ತೀನಿ. ಅದಕ್ಕೆ ಯೂಟ್ಯೂಬ್ ನಿಲ್ಲಿಸ್ಬೇಡಿ, ಮಾಡಿದೀರಾ ಅಂದ್ರೆ ನಿಲ್ಲಿಸ್ಬೇಡಿ. ಒಂದಲ್ಲ ಒಂದಿನ ಅದು ಒಂದು ವಿಡಿಯೋ ನಿಮ್ಗೆ ಗೊತ್ತಾಗಲ್ಲ ಯಾವ್ದು ವೈರಲ್ ಆಗುತ್ತೆ ಅಂತ. ನಂದು ಹಳೆ ವಿಡಿಯೋ ಎಲ್ಲ ಇವಾಗ ವೈರಲ್ ಆಗ್ತಾ ಇದೆ. ಹಾಗೆ ಯಾವ್ದು ಅಂತ ಯಾವಾಗ ಯಾವ್ದು ಯಾರಿಗ್ ಲಕ್ ಚೇಂಜ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ನಾನೇ 50 ವರ್ಷ ಏನೂ ಇಲ್ಲ, ನನ್ನ ಜೀವನನೇ ಮುಗಿತ್ತು ಅಂದೋಳು ಯೂಟ್ಯೂಬ್ ಬಂದ್ಮೇಲೆ ನನ್ನ ಲಕ್ಕೆ ಚೇಂಜ್ ಆಯ್ತು. ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಬಿಸ್ನೆಸ್ ಅಂತೂ ನನಗೆ ದೇವ್ರ ದಯದಿಂದ ಚೆನ್ನಾಗಿ ಕೈ ಹಿಡಿಯಿತು ನೀವೆಲ್ಲರೂ ಪ್ರೀತಿಯಿಂದ. 300 ಅದು ವಾಚ್ ಅವರ್ ಲೆಸ್ ಆಗ್ತಾ ಇರತ್ತೆ. 1 ವರ್ಷ ಆದ್ಮೇಲೆ ನಿಮ್ಗೆ ಲೆಸ್ ಆಗೋದು. 1 ವರ್ಷದೊಳಗಡೆ ಮುಗಿಸ್ಕೊಡೋದು ಹೇಗೆ ನಾನು ಹೇಳ್ತೀನಿ. ನೀವ್ ಯಾವ್ದು ಕಮೆಂಟ್ ನನಗೆ ಜಾಸ್ತಿ ಬರುತ್ತೆ ಆ ಕಮೆಂಟ್ಗೆ ನಾನು ಮತ್ತೆ ಕಮೆಂಟ್ ಲೈಕ್ ಬರುತ್ತೆ. ಯಾವ್ದೊಂದು ನೀವ್ ಇವಾಗ ನನಗೆ ವಾಚ್ ಅವರ್ ಮಾಡ್ಕೊಳ್ಳೋದು ಹೇಗೆ ಅಂತ ಕೇಳಿರೋ ಕಮೆಂಟ್ಗೆ ಎಷ್ಟು ಲೈಕ್ ಬಂದಿರುತ್ತೆ ನಾನು ಅದ್ರ ಕಡೆ ಗಮನ ಕೊಡ್ತೀನಿ. ಇನ್ಮೇಲೆ ಆ ವಿಡಿಯೋನ ನಾನು ಮಾಡ್ತೀನಿ. ಯಾರಿಗೆ ಯಾವ್ದು ಬೇಕು ಆ ಕಮೆಂಟ್ಗೆ ಯಾವ್ದು ಜಾಸ್ತಿ ಲೈಕ್ ಬಂದಿರುತ್ತೆ ನಾನು ಆ ವಿಡಿಯೋನ ಮಾಡ್ತೀನಿ. 1,000 ಸಬ್ಸ್ಕ್ರೈಬರ್ 1,00,000 ಸಬ್ಸ್ಕ್ರೈಬರ್ 4,000 ವಾಚ್ ಅವರ್ ಆಗಿದ ತಕ್ಷಣ ಮೊನಟೈಸ್ ಆಗುತ್ತೆ. ಅದು ನಾವು ಆನ್ ಮಾಡ್ಕೊಳ್ಬೇಕು. ಆನ್ ಮಾಡ್ಕೊಂಡ್ಮೇಲೆ ಡಾಲರ್ ಆಗಕ್ ಶುರು ಆಗುತ್ತೆ. ನಮ್ಗೆ ಡಾಲರ್ ಆಗೋದು ತುಂಬಾ ಇವಾಗ ಸ್ವಲ್ಪ ಕಷ್ಟ. ಅದೇ ಹೇಳಿದ್ನಲ್ಲ, ಲಕ್ ಚೇಂಜ್ ಆಯ್ತು ಅಂದ್ರೆ ನಿಮ್ಗೆ ತಿಂಗಳು ನನಗೆ ಇವಾಗ 17 ತಿಂಗಳಿಂದ ಸತತವಾಗಿ ದುಡ್ಡು ಬರ್ತಾ ಇದೆ. ಹಾಗೆ ನಿಮ್ಗೂ ಆಗ್ಲಿ, ನಿಮ್ಗೂ ಬಂದೇ ಬರುತ್ತೆ. ನಾವು ಕಷ್ಟಪಡ್ಬೇಕು. ಕೂತ್ಕೊಂಡು ಅನ್ನ ತಿನ್ಬೇಕು ಅಂದ್ರೆ ಆಗಲ್ಲ. ಅಕ್ಕಿ ತೊಳಿಬೇಕು, ನೀರಿಡ್ಬೇಕು, ಅಕ್ಕಿ ಬೆಂತ ಅಂತ ನೋಡ್ಬೇಕು, ಬಸಿಬೇಕು, ಇಲ್ಲ ಅದನ್ನ ಇಂಗಿಸ್ಬೇಕು. ಒಬ್ರೊಬ್ರು ಒಂದೊಂದು ಮೆಥಡ್ ಅಲ್ಲಿ ಮಾಡ್ತಾರಲ್ಲ, ಸೇಮ್ ಅದೇ ತರನೇ ತಾಳ್ಮೆ ಇರ್ಬೇಕು. ಯೂಟ್ಯೂಬ್ ಅಂದ್ರೆ ತಾಳ್ಮೆ ಇರ್ಬೇಕು. ಆಮೇಲೆ ಅದು ಡಾಲರ್ ಆಗುತ್ತೆ. $10 ಆದ್ಮೇಲೆ ನಮ್ಗೆ ಒಂದು ನಾವು ಮೊನೋಟೈಸ್ ಆದಾಗ ನಮ್ಮ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಎಲ್ಲ ಕೊಟ್ಟಿರ್ತೀವಿ. ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಎಲ್ಲ ಕೊಟ್ಟಿರ್ತೀವಿ. ನಾವು ಕರೆಕ್ಟ್ ಅಡ್ರೆಸ್ ಕೊಟ್ಟಿರ್ಬೇಕು. ಅದಾದ್ಮೇಲೆ $10 ಆಗುತ್ತೆ. $10 ಆದ್ಮೇಲೆ ನಮ್ಗೆ ನಮ್ಮ ಮನೆಗೆ ಪೋಸ್ಟ್ ಅಲ್ಲಿ ನಮ್ಗೆ ಒಂದು ಪಿನ್ ಅಂತ ಬರುತ್ತೆ. ನಾನು ತೋರಿಸ್ತೀನಿ. ಆ ಪಿನ್ ನಾನು ಎಲ್ಲಾ ಚಾನಲ್ದು 3 ಚಾನಲ್ದು ನನಗೆ ಪಿನ್ ಬಂದಿದೆ, ಹಾಗೆ ಇಟ್ಕೊಂಡಿದ್ದೀನಿ ನಾನು ನೆನಪಿಗೋಸ್ಕರ. ಪಿನ್ ಅಂದ್ರೆ 6 ಸಂಖ್ಯೆ ಇರೋದು ಒಂದು ನಮ್ಗೆ ATM ಕಾರ್ಡ್ಗೆ ಪಿನ್ ಬರುತ್ತಲ್ವಾ, 6 ಸಂಖ್ಯೆ ಇರೋದು, ಆ ತರದ್ದು ನಮ್ಮ ಮನೆ ಬಾಗ್ಲಿಗೆ ಬರುತ್ತೆ. ಪೋಸ್ಟ್ ಅವ್ರು ತಂದು ಕೊಡ್ತಾರೆ. ಅದನ್ನ ನಾವು ಹಾಕ್ಬೇಕು. ಯೂಟ್ಯೂಬ್ಗೆಲ್ಲ ನಮ್ದು ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡಿದಾಗ ನಮ್ಗೆ $100 ಆಗ್ಬೇಕು. $100 ಆದಾಗ ನಮಗ್ ಪೇಮೆಂಟ್ ಬರುತ್ತೆ. $10 ಆದಾಗ ನಮ್ದು ಅಕೌಂಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀವಿ ನಾವು. ಆ ಡೀಟೇಲ್ಸ್ ಕೊಟ್ಟಾಗ ಏನಾಗುತ್ತೆ, ನಾವು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲ ಕೊಟ್ಟಾಗ ಎಲ್ರು ಕೇಳ್ತಾ ಇದ್ದಾರೆ. ನಾನು ಮೊನ್ನೆ ಮದ್ವೆಗೆ ಹೋಗಿದ್ದೆ ಮಳವಳ್ಳಿಗೆ. ಎಲ್ರು ಕೇಳ್ತಾರೆ, ನನ್ ತುಂಬಾ ಬೇಕಾದವ್ರು, ನನ್ನ ಫ್ರೆಂಡ್ ಸರ್ಕಲ್ ಕೇಳ್ತಾರೆ, ನಿಜವಾಗ್ಲೂ ದುಡ್ಡು ಬರ್ತಾ ಇದೆಯಾ, ನಿಜವಾಗ್ಲೂ ಬರುತ್ತಾ, ನೀವು ಸುಳ್ಳು ಹೇಳ್ತೀಯ ವಿಡಿಯೋದಲ್ಲಿ. ದುಡ್ಡು ಬರ್ತಿರೋದು ನಾನು ಯಾಕೆ ಸುಳ್ಳು, ನಿಜವಾಗ್ಲೂ 17 ತಿಂಗಳಿಂದ ಸತತವಾಗಿ ದುಡ್ಡು ತಗೊಳ್ತಾ ಇದ್ದೀನಿ ನಾನು. ದೇವ್ರ ಆಶೀರ್ವಾದ ನಿಮ್ಮೆಲ್ರೂ ಪ್ರೀತಿಯಿಂದ. ಆಮೇಲೆ ನಾವೆಲ್ಲೂ ಹೋಗಿ ತಗೊಳ್ಬೇಕಾಗಿಲ್ಲ ದುಡ್ಡನ್ನ. ಅವ್ರನ್ನ ಕೇಳ್ಬೇಕು, ಇವ್ರನ್ನ ಕೇಳ್ಬೇಕು, ಏನು ಇಲ್ಲ. ನಾವು ಒಂದ್ ಕಡೆ ಕೆಲ್ಸಕ್ಕೆ ಹೋಯ್ತು ಅಂತ ಅಂದ್ರೆ ದುಡ್ಡು ಕೊಡಿ, ಸಂಬಳ ಕೊಡಿ ಅಂತ ಕೇಳ್ಬೇಕು. ಯೂಟ್ಯೂಬ್ ಅಲ್ಲಿ ಆಗಲ್ಲ. 21ನೇ ತಾರೀಕಿಂದ 26, 27ನೇ ತಾರೀಕು ಒಳಗಡೆ ನಮ್ಮ ಅಕೌಂಟ್ ಬಂದ್ಬಿಡುತ್ತೆ. ನಮ್ಮ ಅಕೌಂಟ್ ಬರುತ್ತೆ. ನಾವ್ ಹೆಂಗ್ ಬೇಕಾದ್ರೆ ಖರ್ಚಾದ್ರೂ ಮಾಡ್ಬೋದು, ಅಕೌಂಟ್ ಅಲ್ಲೇ ಇಡ್ಬೋದು. ಇದು ರೂಲ್ಸ್. $100 ಆದ್ರೆ ಮಾತ್ರ ದುಡ್ಡು ಬರೋದು. ನಿಮ್ಗೆ 20 ಆಯ್ತು 30 ಆಯ್ತು ದುಡ್ಡು ಬರಲ್ಲ. ಇದು ಇಷ್ಟು ಯೂಟ್ಯೂಬ್ ರೂಲ್ಸ್. ನೀವು ದಿನ 1-2 ವಿಡಿಯೋ ಹಾಕ್ಬೇಕು. ವೈರಲ್ ಆಗ್ಲಿಲ್ಲ, ಸಬ್ಸ್ಕ್ರೈಬರ್ ಆಗ್ತಾ ಇಲ್ಲ ಅಂತ ತಲೆ ಬಿಸಿ ಮಾಡ್ಕೊಂಡು ಮಾಡೋದ್ ಬಿಡ್ಬೇಡಿ. ಖಂಡಿತ ಒಂದಲ್ಲ ಒಂದ್ ವಿಡಿಯೋ ವೈರಲ್ ಆಗುತ್ತೆ. ನಿಮ್ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋ ಹಾಕಿ. ಶಾರ್ಟ್ಸ್ಗೆ ದುಡ್ಡು ಬರಲ್ಲ. ಬರೇ ನೀವು ಶಾರ್ಟ್ಸೇ ಹಾಕೊಂಡು ಹೋಗ್ತಾ ಇದ್ರೆ ಅದು ಎಷ್ಟೋ ಹಾಕ್ಬೇಕು, ಅವಾಗ ದುಡ್ಡು ಬರುತ್ತೆ. ವಿಡಿಯೋ ತುಂಬಾ ದೊಡ್ಡ ವಿಡಿಯೋ ಹಾಕ್ಬೇಕು. ಎಷ್ಟು ನಿಮಿಷದ ವಿಡಿಯೋ ಹಾಕ್ಬೇಕು, ನಾನು ಪ್ರತಿಯೊಂದು ಹಂತವಾಗಿ ಹೇಳ್ಕೊಡ್ತೀನಿ. ಹಾಗಾಗಿ ಇವಾಗ ನಿಮ್ಗೆ ಯಾವ ತರ ವಿಡಿಯೋ ಬೇಕು ಅಂತ ಹೇಳಿದ್ರೆ ಖಂಡಿತ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಮತ್ತೆ ಯಾರ ಕಮೆಂಟ್ಗೆ ಜಾಸ್ತಿ ಲೈಕ್ ಬಂದಿರುತ್ತೆ ನಾನು ಆ ವಿಡಿಯೋ ಕಡೆ ನಾನು ಸ್ವಲ್ಪ ಗಮನ ಕೊಡ್ತೀನಿ. ನನ್ಗೆ ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಪ್ರಮೋಷನ್ ಬರ್ತಿದೆ. ನಾನು ಪ್ರಮೋಷನ್ ತಗೊಳ್ತಾ ಇಲ್ಲ ಇವಾಗ, ಸ್ವಲ್ಪ ದಿನ ಬೇಡ. ಯಾಕಂದ್ರೆ ನನ್ ಬಿಸ್ನೆಸ್ನೇ ನನ್ ಮೇಲೆ ಕೆತ್ಕೊಂಡು ಹೋಗ್ಬೇಕು. ಎಲ್ರೂ ಹೆಸರು, ನಾನ್ ಮಾಡ್ತಿರೋ ಬಿಸ್ನೆಸ್ ಎಲ್ರೂ ಬಾಯಲ್ಲೂ
ನನ್ನ ಬಿಸ್ನೆಸ್ ಇದೆ ಅಂತ ಗೊತ್ತಾಗ್ಬೇಕು ಅನ್ನೋದಕ್ಕೋಸ್ಕರ ನಾನು ಇದು ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 80% ವರ್ಗೂ ಬಂದಿದ್ದೀನಿ. ಇನ್ನು 20% ನಾನು ಉಳ್ಕೊಂಡಿದ್ದೀನಿ. ಅದನ್ನ ಒಂದು ರೀಚ್ ಆಗ್ಬೇಕು ಅನ್ನೋದಕ್ಕೋಸ್ಕರ ನಾನು ಯಾವ್ದು ಬೇರೆಯವ್ರದ್ದು ಪ್ರಮೋಷನ್ ತಗೊಳ್ತಾ ಇಲ್ಲ ನಾನು. ಇದು ಯೂಟ್ಯೂಬ್ ರೂಲ್ಸ್. ನಾನು ಇನ್ನು ಮುಂದಕ್ಕೆ ಐಡಿ ಕ್ರಿಯೇಟ್ ಮಾಡೋದು ಹೇಗೆ, ಯೂಟ್ಯೂಬ್ ಮಾಡೋದು ಹೇಗೆ, ಕ್ಯಾಮ್ರಾ ಯಾವ ತರ ಬಳಸ್ಬೇಕು, ನಾನು ಯಾವ ತರ ಕ್ಯಾಮ್ರಾ ಬಳಸಿದ್ದೀನಿ, ನಾನು ಯಾವ ತರ ಬೈಕ್ ತಗೊಂಡಿದ್ದೀನಿ, ನಾನು ಯಾವ ತರ ವಿಡಿಯೋ ಮಾಡ್ತೀನಿ, ಪ್ರತಿಯೊಂದು ಹಂತವಾಗಿ ಹೇಳ್ಕೊಡ್ತೀನಿ. ನಾನು ಒಂದು ಹೇಳ್ಕೊಟ್ರೆ ಅದು 10 ಜನ ನೋಡಿದ್ರು ನನಗೆ ಖುಷಿನೇ. 10 ಜನಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ ಅವರು ಅದ್ ಮಾಡ್ತಾರೆ. 10 ಜನದಲ್ಲಿ ಒಂದು 5 ಜನ ಆದ್ರೂ ಮಾಡ್ತಾರೆ ಅನ್ನೋದು ನಂಬಿಕೆ ಇದೆ ಅಲ್ವಾ ನನ್ಗೆ. ಹಾಗಾಗಿ ನನ್ಗೆ ಏನ್ ಗೊತ್ತು ಅದನ್ನ ನಾನು ಹೇಳ್ಕೊಡ್ತೀನಿ. ಯಾರಿಗೆ ಯಾವ ತರ ವಿಡಿಯೋ ಬೇಕು ಅಂತಂದ್ರೆ ನನಗೆ ದಯವಿಟ್ಟು ಕಮೆಂಟ್ ಅಂತ ಹೇಳಿ. 1,00,000 ಸಬ್ಸ್ಕ್ರೈಬರ್ ಆದ್ರೆ 1,00,000 ಸಬ್ಸ್ಕ್ರೈಬರ್ ಆಗಿ ನಮ್ದು ಯಾವ್ದು ನಮ್ ಚಾನಲ್ ಅಲ್ಲಿ ಕಾಪಿರೈಟ್ ನನ್ನ ಚಾನಲ್ ನಾನು ತುಂಬಾ ಮಗು ತರ ನೋಡ್ಕೊಳ್ತೀನಿ. ನೆಗಡಿ ಕೆಮ್ಮು ಏನು ಬರಬಾರ್ದು, ನಮ್ಮ ಎಳೆ ಮಗು ಹೇಗ್ ನೋಡ್ಕೊಳ್ತೀನಿ ಹಾಗೆ ನೋಡ್ಕೊಳ್ತೀನಿ. ಇವತ್ತವರೆಗೂ ನನ್ನ ಚಾನಲ್ ಒಂದು ಕಾಪಿರೈಟ್ ಆಗಲಿ, ಕಾಪಿರೈಟ್ ಬರುತ್ತೆ, ಕಾಪಿರೈಟ್ ಬೇರೆ, ಕಾಪಿ ಸ್ಟ್ರೈಕ್ ಬೇರೆ. ಅದೇ ಹೇಳಿದ್ರೆ ಹಂತವಾಗಿ ಹೇಳ್ಕೊಡ್ತೀನಿ ಹೇಗೆ ಏನು ಅಂತ. ಹಾಗಾಗಿ ಕಾಪಿ ಸ್ಟ್ರೈಕ್ ಬಂದ್ರೆ ಚಾನಲ್ ಡಮ್ಕಿಡ ಮಾಡೋದು, ಕಾಪಿರೈಟ್ ಬಂದ್ರೆ ನಾವೇ ಸರಿ ಮಾಡ್ಕೊಬಹುದು, ಅದನ್ನು ಹೇಳ್ಕೊಡ್ತೀನಿ. ಕಾಪಿ ಸ್ಟ್ರೈಕ್ ಬಂತೆ ಅಂದ್ರೆ ಹೋಗುತ್ತೆ, 3 ಕಾಪಿ ಸ್ಟ್ರೈಕ್ ಬಂತು ಅಂದ್ರೆ ನಿಮ್ ಚಾನಲ್ ಡಿಲೀಟ್ ಆಗೋಗುತ್ತೆ. 1000 ಸಬ್ಸ್ಕ್ರೈಬರ್ ಇದ್ದು ಚಾನಲ್ ಡಿಲೀಟ್ ಆಗುತ್ತೆ. 1,00,000 ಸಬ್ಸ್ಕ್ರೈಬರ್ ಅಂದ್ರೆ ಈ ಪ್ಲೇ ಬಟನ್ ಬರುತ್ತೆ. ಎಲ್ರು ಅಂತಾರೆ ಸಿಲ್ವರ್ ಅಲ್ಲ, ಆದ್ರೆ ಯೂಟ್ಯೂಬ್ ನಮ್ನ ಗುರುತಿಸಿ ನೀನ್ ಚೆನ್ನಾಗಿ ಕೆಲಸ ಮಾಡಿದ್ಯಾ, 1,00,000 ಸಬ್ಸ್ಕ್ರೈಬರ್ ಆಗಿದೆ ಅಂತ ಒಂದು ಅವಾರ್ಡ್ ಕೊಟ್ಟಂಗಷ್ಟೇ. ಇದ್ರ ಜೊತೆ ಲೆಟರ್ ಎಲ್ಲ ಇರುತ್ತೆ, ನಮ್ ಚಾನಲ್ ಹೆಸರು ಇರುತ್ತೆ, ನಮ್ಮ ಹೆಸರೆಲ್ಲ ಇರಲ್ಲ, ನಮ್ ಚಾನಲ್ ಏನ್ ಹೆಸರು ಇರುತ್ತೆ ಅದಿರುತ್ತೆ. 1,00,000 ಸಬ್ಸ್ಕ್ರೈಬರ್ ಆದಾಗ ಈ ಪ್ಲೇ ಬಟನ್ ಬರುತ್ತೆ. ಎಲ್ರಿಗೂ ಇದು ಬರ್ಲಿ ಅಂತ ಕೇಳ್ಕೊಳ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ, ಯಾವ ತರ ವಿಡಿಯೋ ಬೇಕು ಅಂತ ಹೇಳಿ. ಖಂಡಿತ ನಾನು ಆದಷ್ಟು ನಾನು ಟ್ರೈ ಮಾಡ್ತೀನಿ. ನನಗೆ ಬಂದಿರುತ್ತೆ, ನಾನು ಹೇಗ್ ಬೆಳೆದೆ ಏನು, ನನಗೂ ಯೂಟ್ಯೂಬ್ ಅಲ್ಲಿ ಏನಂದ್ರೆ ಏನೋ ಗೊತ್ತಿಲ್ಲ, ನನಗೆ ಗೊತ್ತಿರೋ ಅಷ್ಟು. ನನ್ಗೆ ಯಾರ್ದು ಸಪೋರ್ಟ್ ಇಲ್ಲ. ಇವಾಗ ತುಂಬಾ ಜನದ ವಿಡಿಯೋ ನೋಡ್ತೀನಿ, ಅವ್ರ ಗಂಡ ಅವ್ರ ಮಕ್ಕಳು ವಿಡಿಯೋ ಮಾಡಕ್ಕಾಗ್ಲಿ, ಎಡಿಟಿಂಗ್ ಮಾಡಕ್ಕಾಗ್ಲಿ ಎಲ್ಲ ಸಪೋರ್ಟ್ ಮಾಡ್ತಾರೆ. ನನ್ಗೆ ಯಾರು ಇಲ್ಲ, ಸಪೋರ್ಟ್ ಮಾಡೋರು ಯಾರು ಇಲ್ಲ ಯೂಟ್ಯೂಬ್ ಅಲ್ಲಿ. ನಾನೇ ವಿಡಿಯೋ ಮಾಡೋದು, ನಾನೇ ಎಡಿಟಿಂಗ್ ಮಾಡೋದು. ಸೆಲ್ಫಿ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ, ಸೆಲ್ಫಿ ಸ್ಟ್ಯಾಂಡ್ ಇಟ್ಕೊಂಡು ನಾನು ವಿಡಿಯೋ ಮಾಡ್ತೀನಿ. ನಮ್ಮ ಮನೇನು ತುಂಬಾ ಚಿಕ್ಕದು, ನನ್ನ ಅರಮನೆ ಎಷ್ಟು ಜಾಗ ಇದೆಯೋ ಅಷ್ಟರಲ್ಲೇ ನಾನು ಮಾಡ್ತಾ ಇದ್ದೀನಿ. ಅದು ಹೇಗ್ ಮಾಡ್ತೀನಿ, ಏನು, ಹೇಗ್ ಸ್ಟ್ಯಾಂಡ್ ಇಟ್ಕೊಳ್ತೀನಿ, ಹೇಗ್ ಮಾಡ್ತೀನಿ ಅಂತ ನಾನು ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಯಾರಿಗೆ ಯಾವ ತರ ವಿಡಿಯೋ ಬೇಕು ಕಮೆಂಟ್ ಮಾಡಿದ್ರೆ ಖಂಡಿತ ನಾನು ಅದ್ರ ಕಡೆ ಗಮನ ಕೊಡ್ತೀನಿ. ಆಯ್ತಾ? ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ, ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.